ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಬಿಡ್ತಾರೆ. ಈ ವರ್ಷಾಂತದ ಒಳಗೆ ಸಿಎಂ ಆಗ್ತಾರೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸ್ಥಾನ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ಬಿಜೆಪಿ ಪಕ್ಷಕ್ಕೆ ಹೋಗಿ ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ನಡೀತಾನೆ ಇದೆ. ಅದರ ಜೊತೆಗೆ ಡಿಕೆ ಶಿ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರು ಬಹಿರಂಗ ವೇದಿಕೆ ಮೇಲೆ ನಿಂತ್ಕೊಂಡು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಸಿಎಂ ಆದ ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಡಿಕೆ ಶಿವಕುಮಾರ್ ಅಂತಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ನಾಯಕರು ಏನಂತಿದ್ರು ಅಂತಂದ್ರೆ, ಅವ್ರ ಇಷ್ಟ ಬಂದಂಗ ಅವ್ರು ಮಾತಾಡ್ತಾ ಇದಾರೆ ಕಣ್ರಿ, ಅದ್ಯಾವ್ದು ಕೂಡ ನಿಜ ಅಲ್ಲ, ಅದ್ಯಾವ್ದು ಕೂಡ ಫ್ಯಾಕ್ಟ್ ಅಲ್ಲ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ, ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿ ಈ ಆಗಾಗ ಬರ್ತಾ ಇರುವಂತ ಈ ಹೇಳಿಕೆಗಳಿಗೆ ಆಗಾಗ ಬ್ರೇಕ್ ಹಾಕ್ತಾ ಇದ್ರು, ಫುಲ್ ಸ್ಟಾಪ್ ಕೊಡ್ತಾ ಇದ್ರು. ಆದ್ರೆ ಈಗ ಬಂದಿರುವಂತ ಸ್ಟೇಟ್ಮೆಂಟ್, ಈಗ ಕೊಟ್ಟಿರುವಂತ ಹೇಳಿಕೆ ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಯಾರೋ ಒಬ್ಬ ಸಾಮಾನ್ಯ ನಾಯಕ ಕೊಟ್ಟಿರುವಂತ ಹೇಳಿಕೆ ಅಲ್ವೇ ಅಲ್ಲ. ಈ ಬಾರಿ ಹೇಳಿರುವಂತದ್ದು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ಯಾರು ಕೂಡ ನಿಲ್ಸಕ್ ಸಾಧ್ಯನೇ ಇಲ್ಲ. ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಮತ್ತೆ ಡಿ ಕೆ ಶಿವಕುಮಾರ್ಗೆ ಏನ್ ಸಿಎಂ ಹುದ್ದೆ ಅರಸಿ ಬರ್ತಾ ಇದೆಯಲ್ಲ, ಅದು ವರ ಅಲ್ಲ, ಅದು ಅವರ ಶಕ್ತಿ. ಅವ್ರು ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿರುವಂತ ಆ ಪ್ರಾಮಾಣಿಕ ನಿಷ್ಠೆಗೆ ಅವರಿಗೆ ಒಲಿದು ಬರ್ತಾ ಇರುವಂತ ಆ ಶಕ್ತಿ ವಿನಃ ವರ ಅಲ್ಲ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವರಾಗಿದ್ದಂತಹ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜಕಾರಣದಲ್ಲಿ, ಅದರ ಜೊತೆಗೆ ಜನಸಾಮಾನ್ಯರಲ್ಲೂ ಕೂಡ ಸಂಚಲನ ಮೂಡಿಸಿದೆ. ಹೌದಾ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಅಂತ ಹೇಳಿ. ಅದರ ಜೊತೆಗೆ ಈ ಒಳ ಒಪ್ಪಂದ ಅಂತ ಹೇಳಿ ಒಂದಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ನೋಡಿ. ಅಂತಂದ್ರೆ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಿಂದನೂ ಹಿಡಿದು ಇಲ್ಲಿವರೆಗೂ ಸಹಿತ ಪವರ್ ಶೇರಿಂಗ್ ಇದೆ. 2.5 ವರ್ಷ ಮುಗಿದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿ ಹಲವು ದಿನಗಳಿಂದಲೂ ಕೂಡ ಇದು ಚರ್ಚೆ ನಡೀತಾನೆ ಇದೆ. ಅದರ ಜೊತೆಗೆ ಪವರ್ ಶೇರಿಂಗ್ ಇದೆ, 2.5 ವರ್ಷಗಳ ಪವರ್ ಶೇರಿಂಗ್ ಇದೆ. ಸೊ ಇದು ಹೈಕಮಾಂಡ್ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ನಡೆದಿರುವಂತ ಒಳ ಒಪ್ಪಂದ ಅಂತ ಹೇಳ್ತಾ ಇದ್ರು. ಸೊ ಈ ಒಳ ಒಪ್ಪಂದವನ್ನ, ಅಂದ್ರೆ ಈ ಒಂದು ಒಳ ಸೀಕ್ರೆಟ್ ಅನ್ನ ವೀರಪ್ಪ ಮೊಯ್ಲಿ ಅವರು ಉಡುಪಿಯಲ್ಲಿ ನಡೆದಿರುವಂತ ಆ ಒಂದು ಕುಟುಂಬೋತ್ಸವ ಕಾರ್ಯಕ್ರಮದಲ್ಲಿ ಬಹಿರಂಗ ಮಾಡಿ ಈಗ ಕಾಂಗ್ರೆಸ್ ನಾಯಕರು ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗದಂತೆ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿರುವಂತ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಬಹುದು, ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಹುದೇ ಆಗೋದಿಲ್ವಾ? ಸೊ ಇದೆಲ್ಲದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೋ ಇಲ್ವೋ, ಮತ್ತೆ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿರುವಂತ ಈ ಹೇಳಿಕೆ ಎಷ್ಟೊಂದು ಇಂಪ್ಯಾಕ್ಟಿವ್ ಆಗಿದೆ, ಸೊ ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಉಡುಪಿಯಲ್ಲಿದ್ರು. ಉಡುಪಿಯಲ್ಲಿ ಕಾಂಗ್ರೆಸ್ನ ಕುಟುಂಬೋತ್ಸವ ಅನ್ನೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸೊ ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹಲವು ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಅದರ ಜೊತೆಗೆ ವೀರಪ್ಪ ಮೊಯ್ಲಿ ಅವರು ಕೂಡ ಇದ್ರು ಆ ಒಂದು ಕಾರ್ಯಕ್ರಮದಲ್ಲಿ. ಸೊ ಆ ಒಂದು ಕಾರ್ಯಕ್ರಮ ಮತ್ತೆ ಆ ಒಂದು ವೇದಿಕೆಯನ್ನ ಮತ್ತೆ ಅಲ್ಲಿ ನಿಂತಿರುವಂತ ಕೂತಿರುವಂತ ಗಣ್ಯರನ್ನ ಉದ್ದೇಶಿಸಿ ವೀರಪ್ಪ ಮೊಯ್ಲಿ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ ವಚನ ನುಡಿದಿದ್ದಾರೆ. ಸೊ ಇದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ವೀರಪ್ಪ ಮೊಯ್ಲಿ ಅವರು ವೇದಿಕೆ ಮೇಲೆ ನಿಂತ್ಕೊಂಡು ಏನನ್ನೆಲ್ಲ ಮಾತಾಡಿದ್ರು ನೋಡೋಣ. ಡಿ ಕೆ ಶಿ ಸಿಎಂ ಆಗೋದನ್ನ ಯಾರಿಂದನೂ ಕೂಡ ತಡಿಯಕ್ಕಾಗೋದಿಲ್ಲ, ನಿಲ್ಸೋಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಡಿ ಕೆ ಶಿಗೆ ಸಿಎಂ ಪಟ್ಟ ಯಾರಿಂದನೂ ಕೂಡ ತಪ್ಸೋಕ್ ಆಗೋದೇ ಇಲ್ಲ. ಡಿ ಕೆ ಶಿ ಅವರಿಗೆ ಸಿಎಂ ಪಟ್ಟ ಒಲಿದು ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಡಿ ಕೆ ಶಿಗೆ ಮೊದಲ ಬಾರಿ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ದು ಅಂತಂದ್ರೆ MLA ಟಿಕೆಟ್ ಅನ್ನ ಕೊಡಿಸಿದ್ದು ನಾನೇ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅವರು ಹೇಳ್ತಾರೆ. ಅದರ ಜೊತೆಗೆ ಸಿಎಂ ಹುದ್ದೆ ಎಂಬುದು ವರ ಅಲ್ಲ, ಅವರು ಸಂಪಾದನೆ ಮಾಡಿರುವಂತ ಶಕ್ತಿ ಅದು ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಕೆಲವರು ಅಂತಾರೆ, ಈಗ ಸಿದ್ದರಾಮಯ್ಯ ಅವರು ಈಗ ಕೆಲವರು ಅಂತಾರೆ, ಯಾರಾದ್ರೂ ಸಿಎಂ ಆದಾಗ, ಯಾರಿಗಾದ್ರೂ ಅನ್ಫಾರ್ಚುನೇಟ್ ಆಗಿ ಅವರಿಗೆ ಸಿಎಂ ಸ್ಥಾನ ಒಲಿದು ಬಂದಾಗ ಅವರ ಲಕ್ ಕಂಡ್ರಿ ಅದು, ಅವ್ರಿಗೆ ಬಂದಿರುವಂತ ವರ ಕಂಡ್ರಿ ಅದು ಅಂತ ಹೇಳ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಲಕ್ ಮತ್ತೆ ವರ ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ. ಸೊ ಅವರು ಪಟ್ಟ ಕಷ್ಟಕ್ಕೆ ಇವಾಗ ಸಿಗ್ತಾ ಇರುವಂತ ಪ್ರತಿಫಲ, ಈ ಒಂದು ಸಿಎಂ ಸ್ಥಾನ ಅನ್ನೋ ಒಂದು ಈ ಹುದ್ದೆ ಸಿಗ್ತಾ ಇದೆಯಲ್ಲ, ಸೊ ಇದು ವರ ಅಲ್ಲ, ಅವರು ಸಂಪಾದನೆ ಮಾಡಿರುವಂತ ಶಕ್ತಿ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅವರು ಹೇಳ್ತಾ ಇದ್ದಾರೆ.
ಸೊ ಈಗ ವೀರಪ್ಪ ಮೊಯ್ಲಿ ಅವರು ಈ ಒಂದು ಹೇಳಿಕೆನ ಕೊಟ್ಟಿದಾರಲ್ಲ, ಇದು ಎಷ್ಟು ಇಂಪ್ಯಾಕ್ಟಿವ್ ಆಗಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈಗ ಇಷ್ಟು ದಿನಗಳ ಕಾಲ ಒಂದಷ್ಟು ನಾಯಕರು ಬಹಿರಂಗ ವೇದಿಕೆ ಮೇಲೆ ನಿಂತ್ಕೊಂಡು ತಮಗೆ ಏನ್ ತಿಳಿಯುತ್ತೆ ಆ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗ್ತಾರೆ ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಿದ್ರು. ಇನ್ನೊಂದಷ್ಟು ಜನ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷ ಮುಗಿದ ನಂತರ ಅವರು ಸಿಎಂ ಆಗ್ತಾರೆ ಅಂತಿದ್ರು. ಮತ್ತೆ ಇತ್ತೀಚೆಗೆ ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಡಿ.ಕೆ. ಶಿವಕುಮಾರ್ ಅವರು ನೋಡ್ತಾ ಇದ್ರೆ ನವೆಂಬರ್ ನಂತರ ಅವರು ಸಿಎಂ ಆಗೇ ಆಗ್ತಾರೆ. ಒಂದ್ ವೇಳೆ ಅವ್ರಿಗೆ ಸಿಎಂ ಸ್ಥಾನ ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ, ಸಿದ್ದರಾಮಯ್ಯ ಅವ್ರಿಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ಒದ್ದು ಬಿಡಿಸ್ಕೊಳ್ತಾರೆ ಅಂತಾನು ಕೂಡ ಹೇಳಿದ್ರು. ವಿತ್ ಡೇಟ್ ಸಮೇತನು ಕೂಡ ಆರ್ ಅಶೋಕ್ ಅವರು ಹೇಳಿದ್ರು. ಅಂತಂದ್ರೆ ವಿಧಾನಸೌಧದಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ ಕಣ್ರಿ ಅಂತಾನು ಕೂಡ ಮಾತನಾಡಿದ್ರು. ಸೊ ಒಂದಷ್ಟು ಸೀಕ್ರೆಟ್ಸ್ ಗಳು ಆಗಾಗ ಬಹಿರಂಗ ಆಗ್ತಾನೆ ಇತ್ತು, ಒಂದ್ ಸ್ವಲ್ಪ ಇನ್ಪುಟ್ಸ್ ಗಳು ಸಿಗ್ತಾನೆ ಇತ್ತು. ಆದ್ರೆ ಈಗ ವೀರಪ್ಪ ಮೊಯ್ಲಿ ಅಂತಹ ದೊಡ್ಡ ನಾಯಕ, ಹಿರಿಯ ನಾಯಕ, ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಕೇಂದ್ರ ಸಚಿವರು ಮತ್ತೆ ಕಾಂಗ್ರೆಸ್ ಪಾಳಿಗದಲ್ಲಿ ಮೂರು ದಶಕಗಳಿಂದ ಕಾಂಗ್ರೆಸ್ ಪಾಳಿಗದಲ್ಲಿ ಇರುವಂತಹ ನಾಯಕ, ಹಿರಿಯ ನಾಯಕ. ಸೊ ಇವರ ಒಂದು ಬಾಯಿಂದ ಬಂದಿರುವಂತ ಈ ಹೇಳಿಕೆಯನ್ನ ಕೇಳಿಸ್ಕೊಂಡಿರುವಂತ ಜನತೆ ಆಗಿರ್ಬೋದು ಮತ್ತೆ ರಾಜಕಾರಣಿಗಳಾಗಿರ್ಬೋದು, ಸೊ ಎಲ್ರಿಗೂ ಕೂಡ ಶಾಕ್ ಆಗಿದೆ. ಏನ್ ಇವರು ಒಳಗೆ ನಡೀತಾ ಇರುವಂತ ಸೀಕ್ರೆಟ್ ನೆಲ್ಲ ಇವರು ಹೊರ ಹಾಕ್ಬಿಟ್ರಲ್ಲ, ಬಹಿರಂಗ ಮಾಡ್ಬಿಟ್ರಲ್ಲ ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಅಂತಂದ್ರೆ ಸಿದ್ದರಾಮಯ್ಯ ಬಣದ ಯಾರೆಲ್ಲ ಗುರುತಿಸ್ಕೊಂಡಿದಾರಲ್ಲ, ಡಿಕೆಶಿಗೆ ಯಾವುದೇ ರೀತಿಯಾದಂತಹ ಹುದ್ದೆ ಸಿಗಬಾರ್ದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವ್ರು ಕೆಳಗಿಳಿಬೇಕು, ಅವರು ಸಿಎಂ ಆಗ್ಬಾರ್ದು, ಕೆಪಿಸಿಸಿ ಅಧ್ಯಕ್ಷರು ಆಗ್ಬಾರ್ದು ಅಂತ ಹೇಳಿ ಏನ್ ಪಟ್ಟು ಹಿಡ್ಕೊಂಡು ಕುಂತಿದಾರಲ್ಲ, ಸೊ ಅವ್ರಿಗೆ ಇನ್ನೂ ಸ್ವಲ್ಪ ಟೆನ್ಷನ್ ಆಗಕ್ ಶುರುವಾಯ್ತು. ಏನು ಇವರು ಹಿರಿಯ ನಾಯಕರೇ ಈ ರೀತಿ ಹೇಳಿಕೆಗಳನ್ನ ಕೊಟ್ಬಿಟ್ರಲ್ಲ, ಮುಂದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗ್ಬಿಡ್ತಾರೆ ಏನೋ ಅನ್ನೋ ಒಂದು ಟೆನ್ಷನ್ ಶುರುವಾಯ್ತು. ಅದರ ಜೊತೆಗೆ ಈ ಕುರ್ಚಿ ಕಾಳಗ ನಡೀತಾ ಇದಲ್ಲ, ಈ ಕುರ್ಚಿ ಕಾಳಗಕ್ಕೆ ವೀರಪ್ಪ ಮೊಯ್ಲಿ ಅವರು ಕಿಚ್ಚು ಹಚ್ಚದಂಗ ಆಗಿದೆ. ಮುಂದೆ ಏನಾಗುತ್ತೆ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಈಗ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿರುವಂತ ಈ ಒಂದು ಹೇಳಿಕೆಯಿಂದ ಏನೇನೆಲ್ಲ ಇಂಪ್ಯಾಕ್ಟ್ ಆಗ್ಬೋದು ನೋಡೋಣ. ನೋಡಿ, ವೀರಪ್ಪ ಮೊಯ್ಲಿ ಅವರು ಒಬ್ಬ ಹಿರಿಯ ರಾಜಕಾರಣಿ ಅಂತ ಹೇಳಿದೆ. ಮೂರು ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತಹ ನಾಯಕ, ಮಾಜಿ ಮುಖ್ಯಮಂತ್ರಿಗಳು. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕ ಅಂತಾನೆ ಗುರುತಿಸಿಕೊಂಡಿರುವಂತಹ ನಾಯಕ. ಮತ್ತೆ ಹೈಕಮಾಂಡ್ ಜೊತೆಗೆ ಇವರು ನಿಕಟ ಸಂಬಂಧವನ್ನ ಹೊಂದಿದ್ದಾರೆ. ಹೈಕಮಾಂಡ್ ನಲ್ಲಿ ಏನೇ ಬೆಳವಣಿಗೆ ನಡೀತಾ ಇದ್ರು ಸಹಿತ ಇಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಅಪ್ಡೇಟ್ ಗಳು ಬರ್ತಾನೆ ಇರುತ್ತೆ. ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಯಾರೇನೇ ಡಿಸ್ಕಷನ್ ಮಾಡ್ತಾ ಇದ್ರು ಸಹಿತ, ಯಾರೇನೇ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು, ಮತ್ತೆ ಹೈಕಮಾಂಡ್ ಏನೇ ಒಂದು ಒಪ್ಪಂದ ಮಾಡ್ಕೊಳ್ತಾ ಇದ್ರು ಸಹಿತ ಅದು ವೀರಪ್ಪ ಮೊಯ್ಲಿ ಅವರಿಗೆ ಬಂದು ತಲುಪಿರುತ್ತೆ. ಅವ್ರಿಗೆ ಗೊತ್ತಿರುತ್ತೆ, ದಿಲ್ಲಿ ಅಪ್ಡೇಟ್ಸ್ ಗಳೆಲ್ಲ ವೀರಪ್ಪ ಮೊಯ್ಲಿ ಅವರಿಗೆ ಇರುತ್ತೆ ಅನ್ನೋದು ಹಿರಿಯ ಪತ್ರಕರ್ತರ ಅನಲೈಸೇಷನ್ ಆಗಿದೆ. ಅಂತಂದ್ರೆ ಹಲವು ವರ್ಷಗಳಿಂದ ರಾಜಕಾರಣವನ್ನ ನೋಡ್ಕೊಂಡು ಬಂದವರೆಲ್ಲ ಹೇಳ್ತಾ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು ಸರಿಯಾಗಿ ಹೇಳಿದ್ದಾರೆ, ಅವ್ರಿಗೆ ಗೊತ್ತಿದೆ ವಿಚಾರ, ಒಳ ಒಪ್ಪಂದ ಏನಾಗಿದೆ ಅಲ್ಲ, ಸೊ ಆ ವಿಚಾರವನ್ನ ವೇದಿಕೆ ಮೇಲೆ ಬಹಿರಂಗ ಮಾಡಿದ್ದಾರೆ ವೀರಪ್ಪ ಮೊಯ್ಲಿ ಅವರು ಅಷ್ಟೇ. ಅಹಿಂದ ನಾಯಕ ಈಗ ಡಿ.ಕೆ. ಶಿವಕುಮಾರ್ ಅವರ ಬೆನ್ನ ಹಿಂದೆ ನಿಂತ್ಕೊಂಡಿದ್ದಾರೆ, ಅವರಿಗೆ ಬಲವಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ MLA ಟಿಕೆಟ್ ಅನ್ನ ವೀರಪ್ಪ ಮೊಯ್ಲಿ ಅವರೇ ಮೊದಲೇದಾಗಿ ಕೊಡಿಸಿದ್ದು ಅಂತೆ. ಸೊ ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅನ್ನೋ ಒಂದು ಈ ಮಾತನ್ನು ಹೇಳಿದಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದ್ ಸ್ವಲ್ಪ ಖುಷಿನೂ ಆಗಿತ್ತು. ಅಂತಂದ್ರೆ ರಾಜಕಾರಣಕ್ಕೆ ಬರುವಂತ ಸಂದರ್ಭದಲ್ಲಿ MLA ಟಿಕೆಟ್ ಇವರಿಂದಾನೇ ಸಿಕ್ಕಿತ್ತು. ಈಗ ಇವ್ರು ಹೇಳಿಕೆಯನ್ನ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಅಂತಂದ್ರೆ ಅವರ ಕನಸಿದೆ, ನಾನು ಸಿಎಂ ಆಗಬೇಕು ಅನ್ನುವಂಥದ್ದು. ಸೊ ಈಗ ವೀರಪ್ಪ ಮೊಯ್ಲಿ ಅಂತಹ ಹಿರಿಯ ನಾಯಕ ಹೇಳಿದಾಗ ಇನ್ನಷ್ಟು ಖುಷಿ ಮತ್ತೆ ಒಂದ್ ಸ್ವಲ್ಪ ಬಲ ಬಂದಂಗ ಆಗಿದೆ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಆದ್ರೆ ಸಿದ್ದರಾಮಯ್ಯ ಬಣ ಇನ್ ಯಾವ ಸ್ಟ್ರಾಟಜಿಯನ್ನ ಮಾಡ್ತಾರೆ, ಮುಂದ್ ಯಾವ ಒಂದು ತಿರುವನ್ನ ತೆಗೆದುಕೊಳ್ತಾರೆ, ಹೈಕಮಾಂಡ್ ಮೇಲೆ ಇನ್ ಯಾವ ಪ್ರೆಷರ್ ಅನ್ನ ಹಾಕ್ತಾರೆ, ಇನ್ ಯಾವ ಒಂದು ರಣತಂತ್ರವನ್ನ ಹೆಣಿತಾರೆ, ಅದನ್ನೆಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ದಿಲ್ಲಿಯಲ್ಲಿ ಏನೇ ಆಗಿದ್ರು ಆ ಬೆಳವಣಿಗೆ ಬಗ್ಗೆ ಇಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಗೊತ್ತಿರತ್ತೆ. ಸೊ ಹೀಗಾಗಿ ಈ ಮಾಹಿತಿಯನ್ನ ತಿಳಿದುಕೊಂಡಿರುವಂತಹ ಮೊಯ್ಲಿ ಅವರು ಈಗ ವೇದಿಕೆ ಮೇಲೆ ಬಹಿರಂಗವಾಗಿ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಅಷ್ಟಾಗಿ ತಳ್ಳ ಹಾಕಂಗಿಲ್ಲ, ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ವಿಚಾರ. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅಂತ ಹೇಳಿ ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ದೆಹಲಿಗೆ ಹೋಗಿ ಬಂದಿರುವಂತ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಗೆ ಒಂದು ಒತ್ತಡವನ್ನ ಹೇರಿ ಬಂದಿದ್ರು. ಅದರ ಜೊತೆಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟು ಬಂದಿದ್ರು. ಏನಂತ ಅಂದ್ರೆ ಈಗ 2025 ಅಕ್ಟೋಬರ್ 31 ಒಳಗಡೆ ನೀವೇನಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ ಅಂತ
ಅಂತ ಅಂದ್ಕೊಳ್ಳಿ. ಅಂತಂದ್ರೆ 2.5 ವರ್ಷ ಮುಗಿತಾ ಬಂತು, ನಾನು ಸಿಎಂ ಆಗೋ ಒಂದು ಸಮಯ ಬರ್ತಾ ಇದೆ, ಇನ್ನು ಕೂಡ ನೀವು ಸುಮ್ನೆ ಕೂತ್ಕೊಂಡ್ಬಿಟ್ರೆ ಹೆಂಗೆ? ಸಿದ್ದರಾಮಯ್ಯ ಅವರು ಕೆಳಗಿಳಿಬೇಕು, ನಾನು ಸಿಎಂ ಆಗಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಿ, ಇದ್ರ ಬಗ್ಗೆ ನೀವೇನ್ ನಿರ್ಧಾರ ತೆಗೆದುಕೊಳ್ತೀರಿ ಅದ್ರ ಬಗ್ಗೆ ನೀವು ಮಾತನಾಡಿ ಅಂತ ಹೇಳಿ ಈಗ ಅದ್ರ ಬಗ್ಗೆ ವಾರ್ನಿಂಗ್ ಅನ್ನ ಕೊಟ್ಟು ಬಂದಿದ್ರು. ಒಂದು ವೇಳೆ ನೀವು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಏನಾದ್ರೂ ಎಡವಿದ್ರೆ ನನ್ನ ಮುಂದಿನ ನಡೆ ಬಗ್ಗೆ ನೀವು ಕುತೂಹಲದಿಂದ ನೋಡ್ಬೇಕಾಗತ್ತೆ ಅಂತಾನು ಕೂಡ ವಾರ್ನ್ ಮಾಡಿ ಬಂದಿದ್ರು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ ಮಾತಿದೆ. ಸೊ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ಒಟ್ಟಿನಲ್ಲಿ ವೀರಪ್ಪ ಮೊಯ್ಲಿ ಅವರು ಈ ಕುರ್ಚಿ ಕಾಳಗಕ್ಕೆ ಕಿಚ್ಚು ಹಚ್ಚಿದ್ದಾರೆ. ಇದು ಯಾವ ಒಂದು ಹಂತಕ್ಕೆ ತಲುಪುತ್ತೆ, ಮುಂದೇನೇನ್ ಆಗಬಹುದು, ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿತಾರ ಅಥವಾ ಹಸ್ತಾಂತರ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಸ್ಥಾನಕ್ಕೆ ಏರಿಸ್ತಾರ, ಏನೇನಾಗತ್ತೆ ನೋಡೋಣ. ಆರ್ ಅಶೋಕ್ ಅವರು ಇತ್ತೀಚೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ ಅವರು ಚೇರ್ ನ ಬಿಟ್ಕೊಡ್ತಾರೆ, ಒಂದ್ ವೇಳೆ ಚೇರ್ ಬಿಟ್ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ಒದ್ದು ಬಿಡಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತಾನೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಎಲ್ಲವನ್ನು ಕೂಡ ಕಾದ್ ನೋಡೋಣ. ಇನ್ನು ವೀರಪ್ಪ ಮೊಯ್ಲಿ ಅವರು ವೇದಿಕೆ ಮೇಲೆ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ, ಅವ್ರಿಗೆ ಆ ಅದೃಷ್ಟ ಇದೆ, ಅವ್ರಿಗೆ ಆ ಯೋಗ ಇದೆ, ಅವ್ರಿಗೆ ಶಕ್ತಿ ಇದೆ ಅಂತ ಹೇಳಿ ಮಾತನಾಡಿದ್ರು. ಆದ್ರೆ ಈಗ ಸಿಎಂ ಸ್ಥಾನದಲ್ಲಿ ಕೂತಿರುವಂತ ಸಿದ್ದರಾಮಯ್ಯ ಅವರು ಈ ಹೇಳಿಕೆ ಸಂಬಂಧವಾಗಿ ಏನ್ ಮಾತನಾಡ್ತಾರೆ, ಸಿಎಂ ಬದಲಾವಣೆ ಕುರಿತಾಗಿ ಏನ್ ಹೇಳ್ತಾರೆ ಅನ್ನೋದೇ ಕುತೂಹಲ ಆಗಿತ್ತು. ಸೊ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೊಯ್ಲಿ ಅವರ ಹೇಳಿಕೆ ಸಂಬಂಧವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನಂತ ಅಂತಂದ್ರೆ, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅದೆಲ್ಲದಕ್ಕೂ ಕೂಡ ನಾವು ಬದ್ಧರಾಗಿರ್ತೀವಿ. ಅದರ ಜೊತೆಗೆ ಇಲ್ಲಿ ಮೊಯ್ಲಿ ಹೇಳಿದ್ರು ಅಷ್ಟೇ, ಇನ್ಯಾರು ಏನೇ ಹೇಳಿದ್ರು ಅಷ್ಟೇ, ಅದ್ಯಾವುದು ಕೂಡ ನಡೆಯೋದಿಲ್ಲ, ಅದ್ಯಾವುದು ಕೂಡ ನಿಜ ಅಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಅದರ ಜೊತೆಗೆ 5 ವರ್ಷ ಸಿಎಂ ಆಗಿ ನಾನೇ ಮುಂದುವರಿತೀನಿ, ಪೂರ್ಣಾವಧಿ ಸಿಎಂ ಆಗಿ ನಾನೇ ಇರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಸಿಎಂ ಬದಲಾವಣೆಯ ಚರ್ಚೆಯನ್ನ ತಳ್ಳಿ ಹಾಕಿದ್ದಾರೆ. ಯಾರು ಕೂಡ ಬದಲಾಗೋದಿಲ್ಲ, ಸಿಎಂ ಬದಲಾವಣೆ ಇಲ್ವೇ ಇಲ್ಲ, ನಾನೇ 5 ವರ್ಷ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಇನ್ಯಾವ ಸ್ಟ್ರಾಟಜಿನ ಪ್ಲೇ ಮಾಡ್ತಾರೆ, ಕಾದ್ ನೋಡೋಣ. ನಿಮ್ಗೇನ್ ಅನ್ಸ್ತು? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ ಬೇಡವಾ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಮತ್ತೆ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಹಸ್ತಾಂತರ ಮಾಡ್ಬೇಕಾ, ಏನೇನೆಲ್ಲ ಆಗತ್ತೆ ರಾಜಕಾರಣದ ಬಗ್ಗೆ ನಿಮಗೆ ಯಾವ ರೀತಿಯಾದಂತ ಕುತೂಹಲ ಇದೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.